ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ವಿಠಲ್ ಅವ್ರನ್ನ ನೋಡಿದ್ವಿ. ಆಲ್ಮೋಸ್ಟ್ 35ರಿಂದ 40 kg ತೂಕವನ್ನು ಅವರು ಕಡಿಮೆ ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪ್ರಶಾಂತ್ ಅವರಿಂದ ಪಡೆಯೋಣ. ಪ್ರಶಾಂತ್, ಈ ರೀತಿಯಾದಂತಹ ಟ್ರೀಟ್ಮೆಂಟ್ ಯಾವ ವಯಸ್ಸಿನವರೆಗೆ ಪಡ್ಕೋಬಹುದು? ಒಂದು ವೇಳೆ ಆ ಟ್ರೀಟ್ಮೆಂಟನ್ನು ಪಡ್ಕೊಂಡ ನಂತರ ಅವ್ರ ಲೈಫ್ ಸ್ಟೈಲ್ ಹೇಗಿರಬೇಕು? ಇದು 18 ವರ್ಷ ದಾಟದ ಮೇಲೆ ಅಪ್ ಟು 85 ಇಯರ್ಸ್ ತನಕನೂ ಮಾಡಿದ್ದೀನಿ. 18 ಇಯರ್ಸ್ ತನಕ ಮೆಚುರಿಟಿ ಇರಲ್ಲ, ಹಾಗಾಗಿ 18 ಇಯರ್ಸ್ ತನಕ ಮಾಡೋದಿಲ್ಲ. ಅದಾದಮೇಲೆ ಸುಮಾರು ಜನ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಮಾಡ್ಕೊತಾರೆ. ಆ್ಯಂಡ್ ತುಂಬ ಸ್ಯಾಟಿಸ್ಫೈಯಿಂಗ್ ಥಿಂಗ್ ಏನಪ್ಪ ಅಂತಂದರೆ ದೇ ಗೆಟ್ ಬ್ಯಾಕ್ ದೇರ್ ಕಾನ್ಫಿಡೆನ್ಸ್. ಎಷ್ಟೋ ಜನ ಈಗ ಮಹಿಳೆಯರು ಪ್ರೆಗ್ನೆನ್ಸಿ ಆದಮೇಲೆ ಮಕ್ಕಳಾದಮೇಲೆ ತುಂಬ ಹೊಟ್ಟೆ ಎಲ್ಲ ಜೋತ್ ಬಿದ್ದಿದೆ, ನನಗೆ ಹಳೆ ಇದು ಹಾಕೊಳ್ಳೋಕ್ಕಾಗೋದಿಲ್ಲ ಅಂತಾರೆ. ಇದು ಮಿಡ್ಲ್ ಏಜಲ್ಲಿ ಅರೌಂಡ್ 35, 40, 45, 50 ಆ ಏಜಲ್ಲಿ ಆ ಥರ ಇರ್ತಾರೆ. ಸೊ ಅವ್ರಿಗೆ ಸಹಿತ ಈ ಟಮ್ಮಿ ಟಕ್ ಅಂತಂದರೆ ಮಸಲ್ಸ್ ಎಲ್ಲ ಲೂಸ್ ಆಗಿರೋದನ್ನೆಲ್ಲ ಟೈಟ್ ಮಾಡಿ ಹಾಗೂ ಎಕ್ಸೆಸ್ ಸ್ಕಿನ್ನು ಫ್ಯಾಟು ಅದೆಲ್ಲ ತೆಗೆದುಬಿಟ್ಟು ದೇ ಗೋ ಬ್ಯಾಕ್ ಟು ದೇರ್ ಒರಿಜಿನಲ್ ಇದು ಶೇಪ್ ಆ್ಯಂಡ್ ಸೈಜ್. ಸೊ ವೆನ್ ಮೋಸ್ಟ್ ಆಫ್ ದೆಮ್ ಕಮ್ ಬ್ಯಾಕ್ ಆ್ಯಂಡ್ ಟೆಲ್ ಡಾಕ್ಟರ್, ನಾನು ಕಾಲೇಜ್ ದಿನಗಳಲ್ಲಿ ಹಾಕ್ತಿದ್ದ ಡ್ರೆಸ್ಸನ್ನು ಈಗ ಹಾಕೋತಾ ಇದ್ದೀನಿ ಆಫ್ಟರ್ ಸೋ ಮೆನಿ ಇಯರ್ಸ್ ಅಂದಾಗ ಇಟ್ ರಿಯಲಿ ಗಿವ್ ಸ್ಯಾಟಿಸ್ಫ್ಯಾಕ್ಷನ್. ಓಕೆ, ನಮಗೆ ಕಾಲರ್ಸ್ ಕೂಡ ರೆಡಿ ಆಗಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಯಾದಗಿರಿಯಿಂದ ಸೋಮಶೇಖರ್ ಕರೆ ಮಾಡಿದ್ದಾರೆ. ಸೋಮಶೇಖರ್, ನಿಮ್ಮ ಪ್ರಶ್ನೆ ಏನಿದೆ ಪ್ರಶಾಂತ್ನ ಕೇಳಿ. ನಮಸ್ಕಾರ ಮೇಡಮ್. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ನಮಗೆ ಅದು ಬೊಜ್ಜು ಕರಗ ಸ್ವಲ್ಪ ಹೇಳ್ಕೊಡ್ಬೇಕಾಗಿತ್ತು ಸರ್. ಇದು ಲೈಪೋಸಕ್ಷನ್ ಅನ್ನೋದು ಒಂದು ಸರ್ಜಿಕಲ್ ಟ್ರೀಟ್ಮೆಂಟ್ ಸೋಮಶೇಖರ್. ಸೊ ಅದು ನೀವು ಮನೆಯಲ್ಲೇ ಮಾಡೋವಂತಹ ಚಿಕಿತ್ಸೆ ಅಲ್ಲ. ಸೊ ನೀವು ಇಲ್ಲಿ ಬಂದುಬಿಟ್ಟು ಇದು ಒಂದು ದಿನದ ಚಿಕಿತ್ಸೆ ಅಷ್ಟೇ. ಅಂದರೆ ನೀವು ಬಂದುಬಿಟ್ಟು ಈಗ ಅಪ್ ಟು 10 ಲೀಟರ್ಸ್ ಆದರೆ ನೀವು ಒಂದೇ ದಿನ ಇರಬೇಕಾಗತ್ತೆ. ಬಂದುಬಿಟ್ಟು ಅನಸ್ತೇಷಿಯಾದಲ್ಲಿ ಮಾಡುತ್ತೆ, ಕೊಬ್ಬನ್ನು ತೆಗೆಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಡೇ ಹೋಗ್ಬೋದು. ಓಕೆ, ಈಗ ಇಲ್ಲೇ ಬಂದು ಮಾಡಿಸ್ಕೋಬೇಕು. ಓಕೆ, ಈಗ ರಾಜ್ ಬಳ್ಳಾರಿಯಿಂದ ಕರೆ ಮಾಡ್ತಾರೆ. ರಾಜ್, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಸರ್ ಏನಿಲ್ಲ, ನಮ್ಗೆ ಏಜ್ ಬಂದ್ಬಿಟ್ಟು 24. ಹಲೋ ಹಲೋ, ಹೇಳಿ. ಏಜ್ ಬಂದ್ಬಿಟ್ಟು 24 ಸರ್. 24. ನಿಮ್ಮ ಏಜ್ ವಯಸ್ಸು 24? ವಯಸ್ಸು 24. ಬಟ್ ಅದ್ರಲ್ಲಿ ಫ್ಯಾಟ್ ನಾಗ ನಾವು 75 ಕಿಲೋಸ್ ಇದ್ದೇವೆ. ಅದರಿಂದ ಮೇನ್ ಸ್ಟಮಕ್ ಹತ್ರ ಸ್ವಲ್ಪ ಲೈಟ್ ಬೊಜ್ಜು ಒಂದಾಗ ಕಾಣಿಸ್ತಾ ಇದೆ. ಸೊ ಅದರಿಂದ ಏನ್ ರೀಸನ್ ಮೇನ್ ಏನಂತಂದ್ರೆ ಇದು ಕೊಲೆಸ್ಟ್ರಾಲ್ ಹೆಚ್ಚಾಗಲಿಕ್ಕೆ ಕಾರಣ. ಈಗ ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ ಮಿನಿಮಮ್ ಕ್ಯಾಲರೀಸ್ ಎಲ್ಲ ತಿನ್ಬೇಕಂತ. ನಾವು ಊಟ ಮಾಡುವಾಗ ಇಷ್ಟೇ ಕ್ಯಾಲರೀಸ್ ತಿನ್ಬೇಕು, ಅಷ್ಟೇ ಕ್ಯಾಲರೀಸ್ ತಿನ್ಬೇಕಂತ ಗೊತ್ತಾಗೋದಿಲ್ಲ ಯಾವ ಕ್ಯಾಲರೀಸ್ ಎಷ್ಟು ಇರ್ತಂತ. ಇವೊಂದು ಈಗ ಯಾವ ಪ್ರಾಡಕ್ಟ್ ಎಲ್ಲ ಎಷ್ಟು ಕ್ಯಾಲರೀಸ್ ಇರುತ್ತೆ ಅಂತ ಗೊತ್ತಾಗೋದಿಲ್ಲ. ಬೆಟರ್ ಲೈಪೋಸೆಷನ್ ಈಗ ನೆಸಿಟಿ ಎಲ್ಲದಕ್ಕೂ ಇದೆಯಾ, ಅಥವಾ ಇವನ್ ನಾವು ಎಕ್ಸರ್ಸೈಸ್ ಅಥವಾ ಡಯಟ್ ಇಂದ ನಾವು ಕಡಿಮೆ ಮಾಡ್ಕೋಬಹುದಾ? ಈಗ ನೀವು ಡಯಟು ಎಕ್ಸಸೈಸ್ ಟ್ರೈ ಮಾಡಿಲ್ಲ ಅಂತಂದರೆ ಮೊದಲು ಅದನ್ನು ಟ್ರೈ ಮಾಡೋದು ಸೂಕ್ತ. ಅದು ಮಾಡಿ ನೀವು ಒಂದು 3-4 ಮಂತ್ಸಲ್ಲಿ ಸಹಿತ ಏನೂ ರಿಸಲ್ಟ್ ಕಾಣಲಿಲ್ಲ ಅಂತಂದರೆ ಅದನ್ನು ಬಿಡಿದ ಹಾಗೆ ಲೈಪೋಸಕ್ಷನ್ ಮಾಡ್ಕೊಂಡ್ಮೇಲೆ ತುಂಬ ಈಸಿಯಾಗಿ ಅದನ್ನು ಮೇಂಟೈನ್ ಮಾಡ್ಕೋಬೋದು. ಅಂದರೆ ನೀವು ತುಂಬ ಒಂದು 20-30 ಮಿನಿಟ್ಸ್ ಅಷ್ಟು ವಾಕಿಂಗು, ಆಮೇಲೆ ತುಂಬ ಡಯಟ್ ರಿಸ್ಟ್ರಿಕ್ಷನ್ ಏನಿರಲ್ಲ. ನಿಮ್ಗೆ ಏನು ಇಷ್ಟನೋ ಎಷ್ಟು ಬೇಕಾದ್ರೂ ತಿನ್ಬೋದು. ಆದರೆ ದಿನ 1 kg ಚಿಪ್ಸ್ ತಿಂತೀನಿ ಆ ಥರ ಎಲ್ಲ ಆಗೋದಿಲ್ಲ. ಸ್ವಲ್ಪ ಮಾಡ್ರೇಟಾಗಿ ರಿಸ್ಟ್ರಿಕ್ಷನ್ಸ್ ಇಟ್ಕೊಂಡ್ರೆ ಸಾಕು. ಓಕೆ, ಇವಾಗ ಲೈಪೋಸೆಕ್ಷನ್ ಆಗಿರುವಂತಹದ್ರು ಅಥವಾ ಮೆಗಾ ಲೈಪೋಸೆಕ್ಷನ್ ಮಾಡಿಸ್ಕೊಂಡಿರುವಂಥವ್ರು ಲೈಫ್ ಸ್ಟೈಲ್ ಹೇಗಿರಬೇಕು ಪ್ರಶಾಂತ್? ಅಂದರೆ ಅವ್ರು ಏನು ತಿನ್ನಬೇಕು, ಯಾವ ರೀತಿ ಅವರ ದಿನದ ಚಟುವಟಿಕೆಗಳಿರಬೇಕು? ಒಂದು ಅಡ್ವಾಂಟೇಜ್ ಏನಪ್ಪ ಲೈಪೋಸೆಕ್ಷನ್ ಮೆಗಾ ಲೈಪೋಸೆಕ್ಷನಲ್ಲಿ ಅಂದರೆ ಅವ್ರ ಲೈಫ್ ಸ್ಟೈಲ್ ಈಗ ಕೆಲವರಿಗೆ ಇಷ್ಟಪಡ್ತಾ ಇರ್ತಾರೆ. ಈಗ ತಿಂಡಿ ತಿನ್ನೋದು, ಊಟ ಮಾಡೋದು, ಅದರಲ್ಲಿ ಯಾವುದೇ ರೀತಿ ಚೇಂಜಸ್ ಮಾಡ್ಕೊಳ್ಳೋ ನೆಸೆಸಿಟಿ ಇರಲ್ಲ. ಬಟ್ ಮಿತವಾಗಿ ತಿನ್ನಬೇಕು ಅಷ್ಟೇ. ಅದಲ್ಲದೆ ಒಂದು 20-30 ಮಿನಿಟ್ಸ್ ಬ್ರಿಸ್ಕ್ ವಾಕ್, ಮಿನಿಮಲ್ ಎಕ್ಸಸೈಸ್ ಅದನ್ನು ಮೇಂಟೈನ್ ಮಾಡ್ಕೊಳ್ಳೋಕೆ ಸಾಕು. ಇನ್ನೇನು ಅಂದರೆ ತುಂಬಾ ಏನು ಗಂಟೆಗಟ್ಟಲೆ ವ್ಯಾಯಾಮ ಮಾಡಬೇಕು ಆ ಥರ ಇಲ್ಲ. ಓಕೆ, ಇವಾಗ ಮಹದೇವು ಅಂತ ಕರೆ ಮಾಡಿದ್ದಾರೆ. ಮಹದೇವು, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ ಡಾಕ್ಟರ್ನ. ನಮಸ್ತೆ ಸರ್. ನಮಸ್ಕಾರ ಸರ್, ನಾನೊಬ್ಬ ಪೊಲೀಸ್ ಕಾನ್ಸ್ಟೇಬಲ್. ಹೇಳಿ. ನಾನೇನು ದಪ್ಪಕ್ಕಿಲ್ಲ. ಈಗ ಏನ್ ನಾರ್ಮಲ್ ಆಗಿ ನಾನು ಫಿಸಿಕಲ್ ತುಂಬಾನೇ ಚೆನ್ನಾಗಿದ್ದೀನಿ. ಓಕೆ. ನನ್ನ ಏಜ್ಗೆ ಸ್ವಲ್ಪ ಒಂದು 5-6 kg ಜಾಸ್ತಿ ಇರ್ಬೋದು ಅನ್ಸುತ್ತೆ. ಓಕೆ. ಬಟ್ ಆದ್ರೂ ನನಗೆ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಇದೆ. ಅದನ್ನ ಯಾವ ರೀತಿ ನಾನು ಕಡಿಮೆ ಮಾಡ್ಕೋಬಹುದು, ಅಥವಾ ಅದಕ್ಕೆ ಏನಾದ್ರು ಚಿಕಿತ್ಸೆ ಇದೆಯಾ? ನಿಮಗೆ ಇರೋ ಬರೀ ಬ್ಲಡ್ಡಲ್ಲಿ ಕೊಲೆಸ್ಟ್ರಾಲ್ ಇರೋದನ್ನು ಲೈಪೋಸೆಕ್ಷನಿಂದ ನಿಮಗೆ ಪ್ರಯೋಜನ ಆಗೋದಿಲ್ಲ. ನಿಮಗೆ ಚರ್ಮದ ಕೆಳಗಡೆ ಇರೋ ಕೊಬ್ಬನ್ನು ತೆಗೆದು ಅದು ಜಾಸ್ತಿ ಇತ್ತು ಅಂತಾದರೆ ಅದನ್ನು ತೆಗೆದುಬಿಟ್ಟು ನಿಮ್ಮ ಬಾಡಿ ಮಾಸ್ ಇಂಡೆಕ್ಸ್ ಕಡಿಮೆ ಆದಾಗ ಹೆಲ್ಪ್ ಆಗೋದು. ನಿಮಗೆ ಪ್ರಾಯಶಃ ನಿಮ್ಮ ಫುಡ್ ಹ್ಯಾಬಿಟ್ಸು ಅಥವಾ ಇನ್ನೇನಾದ್ರು ಬೇರೆ ಬೆವರೇಜಸ್ ತಗೊಳ್ಳೋ ಅಭ್ಯಾಸ ಇದ್ದಲ್ಲಿ ಅದನ್ನು ಕಡಿಮೆ ಮಾಡಿಕೊಂಡು ಜಾಸ್ತಿ ತರಕಾರಿ ಮತ್ತು ಕೊಲೆಸ್ಟ್ರಾಲ್ ಲೋಯರಿಂಗ್ ಕೆಲವು ಡ್ರಗ್ಸ್ ಇರುತ್ತೆ, ಅಷ್ಟೇ ಸಾಕಾಗುತ್ತೆ. ನಿಮಗೆ ಆಪರೇಷನಿನ ಅವಶ್ಯಕತೆ ಇರೋದಿಲ್ಲ.
ಓಕೆ, ಇನ್ನು ಕೆಲವೊಬ್ರು ಏನು ಹೇಳ್ತಾರೆ ಅಂದರೆ ದಡೂತಿ ದೇಹದವರು ಈ ರೀತಿಯಾದಂತಹ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ಒಟ್ಟಾಗಿ ಅವರು ವಿಕಾರ ಕಾಣ್ತಾರೆ, ದೇಹದ ಒಂದೊಂದು ಅವಯವಗಳು ಒಂದೊಂದು ರೀತಿ ವಿಚಿತ್ರವಾಗಿರುತ್ತೆ, ತುಂಬ ಆಡ್ ಕಾಣ್ತೀರಾ, ಪ್ಲೀಸ್ ಅದೆಲ್ಲ ಟ್ರೈ ಮಾಡಬೇಡಿ ಅನ್ನೋ ಮಾತುಗಳು ಇದೆ. ಇದು ಲೈಪೋಸೆಕ್ಷನ್ ಮತ್ತು ಮೆಗಾಲೈಪೋಸೆಕ್ಷನ್ ತುಂಬ ಜನ ಅನ್ಟ್ರೈನ್ಡ್ ಪೀಪಲ್ ಮಾಡ್ತಾರೆ. ಓಕೆ, ಅಂದರೆ ಕರೆಕ್ಟಾಗಿ ಅದರಲ್ಲಿನೇ ಪರಿಶ್ರಮ ಮಾಡಿರೋರು ಮಾಡಿದ್ರೆ ಆ ಥರ ಏನಾಗಲ್ಲ. ಕೆಲವು ಸರಿ ತಗ್ಗು ದಿಣ್ಣೆ ಆಗೋದು, ಆಮೇಲೆ ಹೊಟ್ಟೆ ಮಾತ್ರ ಅರ್ಧ ಭಾಗ ಮಾತ್ರ ಹೋಗಿರುತ್ತೆ, ಮೇಲ್ಗಡೆ ಎಲ್ಲ ಫ್ಯಾಟ್ ಇರುತ್ತೆ, ಆ ಥರ ಎಲ್ಲ ಆಗಿರೋದಿದೆ. ಬಟ್ ನಮ್ಮ ಟೀಮಲ್ಲಿ ಹೇಗೆ ಅಂತಂದರೆ ಫುಲ್ಲಿ ಟ್ರೈನ್ ಟೀಮ್, ಅಂದರೆ ಪ್ಲಾಸ್ಟಿಕ್ ಸರ್ಜರಿ ಆಗಿ ಅದಾದಮೇಲೆ ಲೈಪೋಸೆಕ್ಷನ್ ಮೆಗಾಲೈಪೋಸೆಕ್ಷನಲ್ಲಿ ಫೆಲೋಶಿಪ್ ಮಾಡ್ಕೊಂಡಿರೋರು ಮಾತ್ರ ಇದ್ದೀವಿ. ಸೊ ಹಾಗಾಗಿ ತುಂಬ ಪ್ರಪೋರ್ಷನೇಟ್ ಆಗಿ, ಈಗ ಒಬ್ಬರು ಎಷ್ಟೋ ಜನ ಕೇಳ್ತಾರೆ ಪೂರ್ತಿ ಎಲ್ಲ ಫ್ಯಾಟು ತೆಗೆದುಬಿಡಿ ಹಿಪ್ಸಿಂದ ಅಂತ, ಅವ್ರಿಗೆಲ್ಲ ಡಿಸ್ಕರೇಜ್ ಮಾಡಿಬಿಟ್ಟು ಇಷ್ಟು ಐಡಿಯಲ್ಲು, ಇದಕ್ಕಿಂತ ಕಮ್ಮಿ ಆದರೆ ತುಂಬ ಅಸಹ್ಯ ಕಾಣುತ್ತೆ ಅಂತ ಅವ್ರಿಗೆ ಮೊದಲೇ ಹೇಳಿಬಿಟ್ಟು ಡಿಸ್ಕಸ್ ಮಾಡಿ ಅದೇ ಥರ ಮಾಡುತ್ತೆ. ತುಂಬ ಪ್ರಪೋರ್ಷನೇಟ್ ಆಗಿ ಚೆನ್ನಾಗಿ ಕಾಣೋ ಥರ ಮಾಡುತ್ತೆ. ಓಕೆ, ಥ್ಯಾಂಕ್ ಯು ಪ್ರಶಾಂತ್. ಅಂದರೆ ಸಾಮಾನ್ಯವಾಗಿ ಬೊಜ್ಜು ಅಂದ ತಕ್ಷಣ ಇನ್ನು ಲೈಫಲ್ಲಿ ನಾವು ಸಣ್ಣ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಳ್ತಾರೆ. ಇವಾಗ ವಿಠಲ್ನೇ ನಾವು ನೋಡಿದ್ವಿ, ಆಲ್ಮೋಸ್ಟ್ ತುಂಬ ಕಮ್ಮಿ ಆಗಿದ್ದಾರೆ ಅಂತ ಹೇಳ್ತಾ ಇದ್ರು. ಅದು ತುಂಬ ಒಳ್ಳೆ ಬೆಳವಣಿಗೆ. ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ, ಇದ್ರ ಬಗ್ಗೆ ಧನ್ಯವಾದ. ನಮಸ್ಕಾರ, ಧನ್ಯವಾದ. ವೀಕ್ಷಕರೇ, ಅತಿಯಾದಂತಹ ಬೊಜ್ಜಿದ್ರೆ ಲೈಪೋಸೆಕ್ಷನ್ ಅಥವಾ ಮೆಗಾ ಲೈಪೋಸೆಕ್ಷನ್ ಮೂಲಕ ಬೊಜ್ಜನ್ನು ಕರಗಿಸಬಹುದು. ಆದರೆ ಆಹಾರ ವಿಹಾರ ವ್ಯಾಯಾಮದ ಬಗ್ಗೆ ಮಾತ್ರ ಯಾವಾಗಲೂ ಎಚ್ಚರದಿಂದ ಇರಬೇಕು. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.